ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಲಿಮಿಟೇಷನ್, ಮಹಿಳೆಯರಿಗೆ 33% ಮೀಸಲಾತಿ. ಈ ಬಿಲ್ ಸೋಲೋದಕ್ಕೆ ಕಾರಣವಾದ ಕಾಂಗ್ರೆಸ್ ಮತ್ತು ತಂಡದ ವಿರುದ್ಧ ನರೇಂದ್ರ ಮೋದಿ ಅವರೀಗ ಬಿಗ್ ಸ್ಟೆಪ್ ಒಂದನ್ನು ಇಡ್ತಿದ್ದಾರೆ. ಸೋಲಿಸಿದ್ವಿ NDAಗೆ, BJPಗೆ ಒಂದು ಬ್ಲ್ಯಾಕ್ ಡೇ ಇದು. ಈ ಶಿಕ್ಷೆ ಆಗಬೇಕಿತ್ತು, ಇಲ್ಲಿಂದನೇ ಅವನತಿ ಪ್ರಾರಂಭ, ನಾವು ಗೆದ್ದಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಪ್ರತಿಪಕ್ಷದವರು. ಈಗ ನರೇಂದ್ರ ಮೋದಿ ಅವರು ಇಡ್ತಾ ಇರುವಂಥ ಹೆಜ್ಜೆ ಎಂಥದ್ದು? ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟನ್ನೇ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೋಲಿನ ಬೆನ್ನಲ್ಲೇ ಅಂದರೆ ಇದು ಎಕ್ಸ್ಪೆಕ್ಟೆಡ್. ಒಂದು ಹಂತಕ್ಕೆ BJPಗೆ ಐಡಿಯಾ ಇತ್ತು ಇದಾಗಬಹುದು ಅಂತ, ಹಾಗೂ ಕೂಡ ಹೊರಗಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಗೆಲ್ಲಬಹುದು ಅಂತಲೂ ಅಂದ್ಕೊಂಡಿರಬಹುದು. ಒಟ್ಟಿನಲ್ಲಿ ಕಾಂಗ್ರೆಸ್ಸನ್ನು ಕೈಕೂಟವನ್ನು ಎಕ್ಸ್ಪೋಸ್ ಮಾಡುವ ರೀಸನ್ನಿಂದನೂ ಈ ವಿಶೇಷ ಅಧಿವೇಶನ ಕರೆದಿರಬಹುದು. ಏನಾದರೂ ಸರಿ, ಸೋಲಾಯಿತು. ಈ ಸೋಲಿನ ಬೆನ್ನಲ್ಲಿ ವಾಟ್ ನೆಕ್ಸ್ಟ್, ಏನು ಹೆಜ್ಜೆ ಇಡ್ತಾ ಇದೆ BJP? ಹಾಗಾದರೆ ಅದನ್ನು ನೋಡ್ತಾ ಹೋಗೋಣ. ಇವತ್ತು 8:15 ಮಾತಾಡ್ತಾರೆ ನರೇಂದ್ರ ಮೋದಿ ಅವರು, ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಖಂಡಿತವಾಗಿ ಈ ಡಿಲಿಮಿಟೇಷನ್ ಮತ್ತು ಮಹಿಳೆಯರ ಮೀಸಲಾತಿ ಬಿಲ್ ಸೋತಿದ್ದಕ್ಕೆ ಕಾಂಗ್ರೆಸ್ಸನ್ನು ತರಾಟೆಗೆ ತಗೊಳ್ಳೋದು, ಮತ್ತು ನಾವು ಮಹಿಳೆಯರ ಎಂಪವರ್ಮೆಂಟ್ಗೆ ಈಗಲೂ ಬದ್ಧ, ನಾವು ಇದನ್ನು ಮಾಡೇ ತೀರ್ತೀವಿ ಅನ್ನುವಂಥ ಘೋಷಣೆ ಮೊಳಗಿಸ್ತಾರೆ. ಇದೆಲ್ಲ ನಿರೀಕ್ಷೆ ಇದೆ ಈ ಸ್ಪೀಚ್ ಮೇಲೆ. ಯಾಕಂದರೆ ಸೋಲಿನ ಬಳಿಕ ನರೇಂದ್ರ ಮೋದಿ ಅವರು ಫಸ್ಟು ದೇಶವನ್ನು ಅಡ್ರೆಸ್ ಮಾಡ್ತಾ ಇರೋದು ಇವತ್ತು. ಇದರ ನಡುವೆ ನೋಡಿ BJP ಈಗ ಕಾಂಗ್ರೆಸ್ ವಿರುದ್ಧ ಏನನ್ನು ಬಿಟ್ಟಿದೆ ಅಂತ. ಯಾಕೆ ಕಾಂಗ್ರೆಸ್ ಹಾಗಾದರೆ ಅಪೋಸ್ ಮಾಡ್ತು? ನೋಡಿ, ಇಲ್ಲಿದೆ ಅಸಲಿ ಎತ್ತು ಅಂತ ಈಗ ಬಿಡ್ತಿರೋದು ಒಂದೊಂದೇ. ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ದಾರೆ, TMC ಸೇರಿದಂತೆ ಎಲ್ಲ ಪಕ್ಷಗಳು ಏನು ಹೇಳ್ತಿದ್ದಾರೆ, ಪ್ರತಿಪಕ್ಷಗಳು 2023ರಲ್ಲೇ ಪಾಸ್ ಆಗಿದೆಯಲ್ಲ, ಈಗ ಮತ್ತೆ ಯಾಕೆ ಸಮಸ್ಯೆ ನಿಮಗೆ? ಅವತ್ತು ಪಾಸ್ ಮಾಡಿದ್ದನ್ನೇ ಇಂಪ್ಲಿಮೆಂಟ್ ಮಾಡಿ. ಕಾಂಗ್ರೆಸ್ ಈಗ ಆ ಅಭಿಯಾನನೂ ಕೈಗೆತ್ಕೊಳ್ಳೋಕೆ ರೆಡಿಯಾಗಿದೆ. ಯಾಕಂದರೆ ಕಾಂಗ್ರೆಸ್ಗೆ ಮಹಿಳಾ ವಿರೋಧಿ ಹಣೆಪಟ್ಟಿ ಬರುತ್ತಲ್ಲ, ಇದು ಸೋಲೋದಕ್ಕೆ ಕಾರಣ ಆದ್ವಿ ಅಂತ. ಸೊ ನಾವು ಡಿಲಿಮಿಟೇಷನ್ ವಿರೋಧಿಸಿದ್ವಿ, ಇದನ್ನು ಲಿಂಕ್ ಮಾಡಿದ್ದನ್ನು ವಿರೋಧಿಸಿದ್ವಿ. 2023ರದ್ದನ್ನೇ ಪಾಸ್ ಮಾಡಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿ ಆವಾಗೆಲ್ಲ ಒಪ್ಪಿಗೆ ಕೊಟ್ಟಿದ್ದು ಅಲ್ಲ ನಾವು ಅಂತ ಹಠ ಹಿಡಿಯೋದಕ್ಕೆ, ಈಗ ಪಟ್ಟು ಹಿಡಿಯೋದಕ್ಕೆ, PMಗೆ ಲೆಟ್ರ್ ಬರೆಯೋದಕ್ಕೆ, ಅಭಿಯಾನ ಮಾಡೋಕ್ಕೆಲ್ಲ ರೆಡಿ ಆಗಿದ್ದಾರೆ. ಸೊ BJP ತಿರುಗಿಸ್ಕೊಡ್ತಿದೆ ನೋಡಿ, ಹಳೇದು ಎಲ್ಲ ಪಾಸ್ ಆಗಿದೆಯಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿದೆ, ಈಗ ಹೊಸದು ಡಿಲಿಮಿಟೇಷನ್ಗೆ ಲಿಂಕ್ ಮಾಡ್ಕೊಂಡು ಯಾಕೆ ಮಾಡ್ತಿದ್ದೀರಿ, ಇದು ಸಂಚಲ್ವಾ, ಯಾವಾಗಲೂ ಅಧಿಕಾರ ಕುಳ್ಕೋಬೇಕು ನೀವು ಅಂತ ಬೇರೆ ಪಕ್ಷಗಳ ಇರುವಂಥ ರಾಜ್ಯಗಳನ್ನು ಟಾರ್ಗೆಟ್ ಮಾಡ್ತಿರೋದು, ಸದರ್ನ್ ಸ್ಟೇಟ್ಸನ್ನು ಟಾರ್ಗೆಟ್ ಮಾಡ್ತಿರೋದು ಸಂಚು, ಮಹಾ ಸಂಚು ಅಂತ ಮುಗಿಬಿದ್ದಿರೋರಿಗೆ ಹೇಳ್ತಿದ್ದಾರೆ. ನೋಡಿ ಏನು ಅಂತ. ಸರಿ, ಇದು ಫೇಲ್ಯೂರ್ ಅಂತ ಅಂದ್ಕೊಳ್ಳೇಬೇಡಿ. ಟ್ರೂತ್ ಅಬೌಟ್ ವಿಮೆನ್ಸ್ ರಿಸರ್ವೇಷನ್ ಇಶ್ಯೂ ಇಸ್ ವೆರಿ ಸಿಂಪಲ್. ಡಿಲೇ ಈಸ್ ನಾಟ್ ಆ್ಯನ್ ಆಕ್ಸಿಡೆಂಟ್. ಇದು ಆಕ್ಸಿಡೆಂಟ್ ಅಲ್ಲ ಈ ರೀತಿ ಆಗಿರೋದು, ಡೈರೆಕ್ಟ್ ಆಗಿ ಪ್ಲ್ಯಾಂಡ್. ಇದು ಕಾಂಗ್ರೆಸ್ಸು ಮತ್ತು ಅವರ ಮಿತ್ರ ಪಕ್ಷಗಳು ಸೇರ್ಕೊಂಡು ಇದನ್ನು ಸೋಲಿಸಿರೋದು. BJP ಹೇಳ್ತಿರೋದು ಇದನ್ನು. ಸರಿ, ಇವ್ರು ಹೇಳೋ ಪ್ರಕಾರ 2023ರಲ್ಲೇ ಮೋದಿ ಗೌರ್ಮೆಂಟ್ ಪಾಸ್ ಮಾಡಿತ್ತಲ್ಲ ಹಿಸ್ಟಾರಿಕ್ ನಾರಿ ಶಕ್ತಿ ವಂದನ್ ಅಭಿನಿಯಮ್, ಆಗ ಸಪೋರ್ಟ್ ಮಾಡಿದ್ವಲ್ಲ ಅಂತಿದ್ದಾರಲ್ಲ ಇವರು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಸಾಧ್ಯ ಇತ್ತ ಇವತ್ತು? ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಕಾಂಗ್ರೆಸ್ಸು ಅಂತ ಹೇಳ್ತಿರೋದು BJP. ಸರಿ, 23ರಲ್ಲಿ ಪಾಸ್ ಆಗಿದ್ದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇತ್ತಾ? ಯಾಕೆ ಸಾಧ್ಯ ಇರಲಿಲ್ಲ? ಯಾಕಂದರೆ ಅದು ಸೆನ್ಸಸ್ ಅಂದರೆ ಗಣತಿ, ಜಾತಿ ಗಣತಿ ಮತ್ತು ಡಿಲಿಮಿಟೇಷನ್ಗೆ ಲಿಂಕ್ ಆಗಿತ್ತು. ಸೊ ಅದು ಯಾವಾಗಿಂದ ಜಾರಿಗೆ ಬರೋ ಥರ ಇತ್ತು? ಅಕಾರ್ಡಿಂಗ್ಲಿ ಪಾಸ್ ಆಗಿರುವಂಥ ಅಧಿನಿಯಮ 2034ರಿಂದ ಜಾರಿಗೆ ಬರೋದಕ್ಕೆ ಮಾತ್ರ ಅವಕಾಶ ಇತ್ತು. ಸೊ ಕಾಂಗ್ರೆಸ್ಸು ಬೇರೆ ಪಕ್ಷಗಳು ಯಾಕೆ ಸಪೋರ್ಟ್ ಮಾಡಿದ್ವು ಅಂದರೆ, ಇಮ್ಮಿಡಿಯೇಟಾಗಿ ಜಾರಿಗೆ ಬರಲ್ಲ ಇದು, ಸದ್ಯಕ್ಕೆ ತಪ್ಪಿಸ್ಕೊಳ್ಳೋಣ ಬೀಸೋದಣ್ಣೆಯಿಂದ ಅನ್ನೋ ರೀತಿಯಲ್ಲಿ ಬೇರೆ ಆಪ್ಷನ್ನೇ ಇರಲಿಲ್ಲ. ಅದ್ರ ವಿರುದ್ಧ ಹೋದರೆ, ಈಗಾದರೆ ಡಿಲಿಮಿಟೇಷನ್ ಅನ್ನೋ ಕಾರಣ ಹೇಳಿದ್ರು, ಬಟ್ ಅದಕ್ಕೆ ವಿರುದ್ಧ ಹೋಗೋಕೆ ಆಪ್ಷನ್ನೇ ಇರಲಿಲ್ಲ. ಮಹಿಳಾ ವಿರೋಧಿ ಹಣೆಪಟ್ಟಿ ಬರ್ತಿತ್ತು ಡೈರೆಕ್ಟಾಗಿ, ಹಾಗಾಗಿ ಸಪೋರ್ಟ್ ಮಾಡಿದ್ರು. ಬಟ್ ಯಾವತ್ತಿಗೆ ಹೋಗ್ತಿತ್ತದು? 2034, ಇನ್ನೂ 8 ವರ್ಷದ ಬಳಿಕ ಇಂಪ್ಲಿಮೆಂಟ್ ಮಾಡೋದಾದರೆ. ಸೊ ಈಗ ತಕ್ಷಣಕ್ಕೆ ಇದನ್ನು ಜಾರಿಗೆ ತರಬೇಕು. 28-29 ಚುನಾವಣೆಯಿಂದ ಇದರ ಅನುಕೂಲ ಮಹಿಳೆಯರಿಗೆ ಸಿಗುವಂತಾಗಬೇಕು. ಈಗ ಈ ದೇಶವನ್ನು ಇನ್ನು ಮುಂದೆ ಮಹಿಳೆಯರೇ ಆಳಲಿದ್ದಾರೆ ಮುಂದಿನ ಚುನಾವಣೆಯಿಂದ ಅನ್ನುವಂಥ ಘೋಷಣೆ ಮೊಳಗಿಸೇ ಬಿಟ್ರು ನರೇಂದ್ರ ಮೋದಿ ಅವರಲ್ವಾ. ಸೊ 2029 ಲೋಕಸಭಾ ಚುನಾವಣೆಯಲ್ಲಿ 33% ಮಹಿಳಾ ಮೀಸಲಾತಿ ಸಿಕ್ಕಿಬಿಡಬೇಕು. ಮಹಿಳೆಯರು ಆಳೋದಕ್ಕೆ ಶುರು ಮಾಡೇ ಬಿಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಲ್ಲ, BJP ಹೇಳ್ತಿರೋದು. ಇಮ್ಮಿಡಿಯೇಟ್ ಆ್ಯಕ್ಷನ್ನನ್ನು ನೋಡಿ ಕಂಗಾಲಾಯಿತು ಮಹಿಳಾ ವಿರೋಧಿ ಕಾಂಗ್ರೆಸ್. ಅದಕ್ಕೋಸ್ಕರ ಈಗ ಬ್ಲಾಕ್ ಮಾಡಿದ್ದಾರೆ. ಅವತ್ತು ಪಾಸ್ ಮಾಡಲೇಬೇಕಾಯಿತು, ಬಟ್ ಈಗ ಇಮ್ಮಿಡಿಯೇಟಾಗಿ ಬಂದುಬಿಡುತ್ತಲ್ಲ, ಇನ್ನು 10 ವರ್ಷದ ಮೇಲಲ್ಲ, ಇನ್ನು ಯಾವತ್ತೋ ಒಂದು ದಶಕ ಆದಮೇಲೆ ಬರುತ್ತೆ ಅಲ್ಲ, ಇಮ್ಮಿಡಿಯೇಟಾಗಿ ಬಂದುಬಿಡುತ್ತಲ್ಲ, ಅದಕ್ಕೆ ಬ್ಲಾಕ್ ಮಾಡಿದೆ ಅನ್ನೋದು ಈಗ ನೋಡಿ ಬಯಲಾಗಿದೆ.
ಹೆಂಗೆ ಪಾಸ್ ಮಾಡ್ತೀರಾ 2023ರದ್ದು ಅಂದರೆ ಇಂಪ್ಲಿಮೆಂಟ್ ಮಾಡ್ತೀರಾ? ಅವತ್ತಾಗಿರೋದನ್ನೇ ಮಾಡಿ, ಹಳೇದನ್ನೇ ಮಾಡಿ, 23ರದ್ದನ್ನೇ ಮಾಡಿ ಅಂತಿದ್ರಲ್ಲ, ಹೆಂಗೆ ಮಾಡ್ತೀರಾ? ಅದು ಸೆನ್ಸಸ್ಗೆ ಲಿಂಕ್ ಆಗಿದೆ, ಹೆಂಗೆ ಮಾಡ್ತೀರಿ? ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಮಹಿಳೆಯರಿಗೆ ಅನುಕೂಲ ಸಿಗೋದು ಇಷ್ಟ ಇಲ್ಲ, ಅದಕ್ಕೆ ಫೇಲ್ ಮಾಡಿದ್ದೀರಿ. ಈ ಸತ್ಯಕ್ಕೆ ಉತ್ತರ ಏನು? ಈ ಸೀಕ್ರೆಟ್ ಅಲ್ವಾ ನಿಮ್ಮದು? ಈಗ ಬೀದಿಗೆ ಬಿದ್ದಿದೆ ನೋಡಿ ಅಂತ BJP ಮುಗಿ ಬಿದ್ದಿರೋದು. ಈಗ ಬಂಡವಾಳ ಇವರದ್ದು ಬಯಲಾಗಿದೆ. ಹಾಗಂತ ಆಗದೇ ಇರಲ್ಲ, ಡಿಲಿಮಿಟೇಷನ್ನೂ ಆಗತ್ತೆ, ಮಹಿಳಾ ಮೀಸಲಾತಿನೂ ಆಗತ್ತೆ. 2029ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಅದನ್ನು ತಂದೇ ತರ್ತೀವಿ ಅಂತ ಘೋಷಣೆ ಮೊಳಗಿಸಿದ್ದಾರೆ ಈಗ BJP ಕೇಂದ್ರ ಸರ್ಕಾರದ ಸಚಿವರುಗಳೆಲ್ಲ. ಜೋಶಿ ಅವರು ಇವರು ಕರ್ನಾಟಕದಲ್ಲಿ ಆಯಾ ರಾಜ್ಯಗಳೆಲ್ಲ ಅಲ್ಲಿ ಪ್ರೆಸ್ ಮೀಟ್ಗಳಾಗ್ತಿದ್ದಾವೆ. BJPಗರು ಇದ್ರ ಬಗ್ಗೆ ರಾಜ್ಯದ ದೇಶದ ಒಂದೊಂದು ರಾಜ್ಯ, ಒಂದೊಂದು ಹಳ್ಳಿ, ಮೂಲೆ ಮೂಲೆಗೂ ಈ ಮಾಹಿತಿ ತಲುಪಿಸೋದಕ್ಕೆ ನಿಂತುಬಿಟ್ಟಿದ್ದಾರೆ. ಈಗ ಅಭಿಯಾನ ಮಾಡೋದು, ಹೋರಾಟ ಮಾಡೋದು, ಈ ರೀತಿಯದ್ದೊಂದು ನಾರಿ ಶಕ್ತಿ, ನಾರಿಯರಿಗೆ ಬಲ ತುಂಬುವಂತಹ ಈ ದೇಶದಲ್ಲಿ ಐತಿಹಾಸಿಕವಾಗಿ ಒಂದು ಕ್ರಾಂತಿ ಮಾಡುವಂತಹ ಮಹಿಳೆಯರ ಕೈಗೆ ಅಧಿಕಾರ ಬಂದರೆ, ಬಲ ಬಂದರೆ ಒಂದು ಮನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ನಾರಿ. ಆದರೆ ಇವತ್ತು ಹಲವಾರು ಒತ್ತಡಗಳಿಂದ ಆಕೆಯದ್ದೇ ಲಿಮಿಟೇಷನ್ಸಲ್ಲಿ ಸಿಕ್ಕಾಕ್ಕೊಂಡು ಎಲ್ಲರಿಗೂ ಕೂಡ ಅವಕಾಶ ಒಂದೇ ಥರ ಇಲ್ಲ. ಈ ಬದಲಾವಣೆ ಒಂದೇ ದಿನಕ್ಕೆ ಆಗ್ಬಿಡ್ತಿದ್ರು. 33% ಮೀಸಲಾತಿ ಜಾರಿಗೆ ಬಂದ ತಕ್ಷಣ ಫಸ್ಟ್ ಏನಾಗಬಹುದು, ಗಂಡಂದ್ರ ಕೈಲಿ ಅಧಿಕಾರ ಹಿಡ್ಕೊಂಡು ಹೆಂಡತಿನ ಅವ್ರ ಮುಖ ತೋರಿಸಿ ಗೆಲ್ಲಿಸ್ಕೊಳ್ಳೋ ಥರ ಕೆಲವರು ಪ್ರಯತ್ನ ಮಾಡ್ಬೋದು. ಬಟ್ ಇದು ಎಷ್ಟು ದಿನ ನಡೆಯುತ್ತೆ? ಶಕ್ತಿ ಇರುವ, ಸಾಮರ್ಥ್ಯ ಇರುವಂಥ ಮಹಿಳೆಯರು 10ರಲ್ಲಿ 8 ಜನ ಅಂತೂ ಸಾಮರ್ಥ್ಯ ಇರೋರು ಬಂದೇ ಬರ್ತಾರೆ. ಆಗ ನಿಧಾನಕ್ಕೆ ಬದಲಾಗ್ತಾ ಹೋಗುತ್ತೆ. ದೇಶದಲ್ಲಿ ಹೊಸದೊಂದು ಚಿತ್ರಣವೇ ತೆರೆದುಕೊಳ್ಳುತ್ತೆ, ಹೊಸ ಅಧ್ಯಾಯ ತೆರೆದುಕೊಳ್ಳುತ್ತೆ ಅನ್ನೋದು ಪ್ಲಾನ್. ಅದಕ್ಕೆ ಮೋದಿಯವರ ಘೋಷಣೆ ಮೊಳಗಿದ್ದು, ಇನ್ನು ಮುಂದೆ ಈ ದೇಶವನ್ನು ಆಳೋದು ಮಹಿಳೆಯರು ಅಂತ. ಸೊ ಅದನ್ನು ಕಾಂಗ್ರೆಸ್ ಇಮ್ಮಿಡಿಯೇಟ್ ಆ್ಯಕ್ಷನ್ ಅಂತ ಆಗ್ತಿದ್ದ ಹಾಗೆ ಬ್ಲಾಕ್ ಮಾಡಿರೋದು ನೋಡಿ, ಇದು ಅಸಲಿ ಎತ್ತು ಅಂತ ಈಗ ಮುಗಿಬಿದ್ದಿರೋದು BJP ಕೇಂದ್ರ ಸರ್ಕಾರ. ಮಹಿಳೆಯರನ್ನು ಎಂಪವರ್ ಮಾಡೋದಕ್ಕೆ ನಾವು ಒಂದೇ ಒಂದು ಅನ್ಯಾಯ ಆಗದಿರೋ ರೀತಿ ಪಾರದರ್ಶಕವಾಗಿ ಇದನ್ನು ಮಾಡೋದಕ್ಕೆ ಹೊರಟಿದ್ವಿ. ದಿಸ್ ಪ್ರಪೋಸಲ್ ವಾಸ್ ವೆರಿ ಕ್ಲಿಯರ್ ಆ್ಯಂಡ್ ಫೇರ್. ಲೋಕಸಭಾ ಸೀಟ್ಸನ್ನು ಇನ್ಕ್ರೀಸ್ ಮಾಡೋದು, ಪ್ರತಿ ರಾಜ್ಯದ ಪ್ರಪೋರ್ಷನಲ್ ಶೇರನ್ನು ಯಥಾವತ್ತಾಗಿ ಇಟ್ಕೊಳ್ಳೋದು. ಡಿಲಿಮಿಟೇಷನ್ ಹೆಂಗೆ ಮಾಡೋಕೆ ಹೊರಟಿದ್ವಿ? ಅಮಿತ್ ಶಾ ಅವ್ರು ಹೇಳಿದ್ರು, 1 ಗಂಟೆ ನನಗೆ ಟೈಮ್ ಕೊಡಿ, 50% ಪ್ರತಿ ರಾಜ್ಯಕ್ಕೂ ಇನ್ಕ್ರೀಸ್ ಆಗುತ್ತೆ, ಯಾವ ರಾಜ್ಯಕ್ಕೂ ಅನ್ಯಾಯ ಆಗಲ್ಲ ಅನ್ನೋದನ್ನು ಅಮೆಂಡ್ಮೆಂಟು ಆನ್ ದಿ ಪೇಪರ್ ಲಿಖಿತ ರೂಪದಲ್ಲಿ ತಂದು ಕೊಡ್ತೀನಿ. ಈಗ ನೀವು ಪಾಸ್ ಮಾಡ್ತೀರಾ? ಹಾಗಾದರೆ ನಿಮ್ಗೆ ಅದು ಡೌಟ್ ಅಲ್ವಾ? ಈಗಲೇ ಅದನ್ನು ತಂದು ಪ್ರೆಸೆಂಟ್ ಮಾಡ್ತೀನಿ, ಬದಲಾದ ರೂಪದಲ್ಲಿ ಏನು ಬೇಕೋ ನಿಮಗೆ ಅದನ್ನೇ ಪ್ರೆಸೆಂಟ್ ಮಾಡ್ತೀವಿ, ಈಗ ಪಾಸ್ ಮಾಡೋಕೆ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಕೇಳ್ತಾರೆ. ಗಪ್ಚುಪ್ ಅದನ್ನೇ ಹೇಳ್ತಿರೋದು. ಈಗ ಎಲ್ಲ ಬಗೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಪ್ರಪೋರ್ಷನಲ್ ಶೇರು. ಸಿಟ್ಟಿಂಗ್ MP ಒಬ್ಬ MP ಕೂಡ ತನ್ನ ಸೀಟನ್ನು ಅಂದರೆ ಕಾನ್ಸ್ಟಿಟ್ಯೂನ್ಸಿಯನ್ನು ಕಳೆದುಕೊಳ್ದಿರೋ ರೀತಿಯಲ್ಲಿ ಈ ಬ್ಯಾಲೆನ್ಸ್ಡ್ ರೋಡ್ ಮ್ಯಾಪ್ ಟು ಎಂಪವರ್ ವಿಮೆನ್ ವಿದೌಟ್ ಡಿಸ್ಟೆಬಿಲೈಸಿಂಗ್ ದ ಸಿಸ್ಟಮ್, ಇಂಥದ್ದೊಂದು ಪಾರದರ್ಶಕವಾದಂಥ ಪ್ಲ್ಯಾನನ್ನು ಫೇಲ್ ಮಾಡಿದೆ ಕಾಂಗ್ರೆಸ್ಸು. ಮಹಿಳಾ ವಿರೋಧಿ ಕೈಪಡೆ ಮತ್ತು ಅವರ ಮಿತ್ರರಿಗೆ ಧಿಕ್ಕಾರ ಅಂತ ಈಗ ಅಖಾಡಕ್ಕಿಳಿಯಲಿದೆ ನಮೋ ಪಡೆ. BJP saying ki Congress is anti-women after bill defeat. They should bring the old women's bill, the one which was passed by all parties, immediately on Monday. Whole parliament on Monday, bring the bill and let's see who's anti-women. We will all vote and support it. And Kiran Rijiju also saying मुझे सुनो, बता दो इनको. अगर इस बिल का विरोध करने का कारण 50% लिखित में चाहिए तो 1 घंटा सदन बंद कर दिए, मैं ऑफिशियल अमेंडमेंट लेकर आता हूं मान्यवर, मगर बिल पारित करने का वो वादा करते। अब वेणुगोपाल जी बताए क्या बिल पारित करेंगे? ಹಳ್ಳಿಯಲ್ಲೂ ಕೂಡ ಇದರ ಬಗ್ಗೆ ಪ್ರಚಾರವನ್ನು ಮಾಡೋದು, ಹೋರಾಟವನ್ನು ಮಾಡೋದು, ವಿಶೇಷ ಅಧಿವೇಶನಗಳನ್ನು ಕರೆಯಲಿದೆ BJP ಆಡಳಿತ ಸರ್ಕಾರದಲ್ಲಿ. ಯಾರ್ಯಾರು BJP ಮುಖ್ಯಮಂತ್ರಿಗಳಿದ್ದಾರೋ ಅವರೆಲ್ಲ ಈಗ ಕಾಂಗ್ರೆಸ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿ ಹೋರಾಟಗಳನ್ನು ರೂಪಿಸೋದು ಮತ್ತು ವಿಶೇಷ ಅಧಿವೇಶನಗಳನ್ನು ಪ್ರತಿ ರಾಜ್ಯದಲ್ಲೂ ಕೂಡ ಕರೆಯೋದು. ಯಾಕಂದರೆ BJP ಆಡಳಿತ ಅತಿ ಹೆಚ್ಚಿನ ರಾಜ್ಯಗಳಲ್ಲಿವೆ, BJP ಒಂದೆಲ್ಲ NDA, ಅಲ್ಲೆಲ್ಲ NDA ಮುಖ್ಯಮಂತ್ರಿಗಳು ವಿಶೇಷ ಅಧಿವೇಶನವನ್ನು ಕಾಲ್ ಮಾಡೋದು, ಆ ಮೂಲಕ ಅಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಜಾಗೃತಿ ಮೂಡಿಸೋದು, ವಾತಾವರಣ ಅಸಲಿಗೆ ಏನಾಯಿತು ಅನ್ನೋದನ್ನು ಎಕ್ಸ್ಪೋಸ್ ಮಾಡೋದು. ಇಂತಹ ಪ್ಲಾನನ್ನು ಈಗ ಕೈಗೆತ್ತಿಕೊಳ್ತಾ ಇದ್ದು ಕ್ಯಾಬಿನೆಟ್ ಮೀಟಿಂಗಲ್ಲಿ ನರೇಂದ್ರ ಮೋದಿ ಅವರ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಬಂದಿದೆ. ಇದರ ಸಂಪೂರ್ಣ ಫಲವನ್ನು ಅನುಭವಿಸುತ್ತೆ. ವೆರಿ ಕಾಸ್ಟ್ಲಿ ಆಗುತ್ತೆ ಕಾಂಗ್ರೆಸ್ಗೆ. ಇದರ ಸಂಪೂರ್ಣ ಫಲವನ್ನು ಉಣ್ಣಲಿದೆ ಕಾಂಗ್ರೆಸ್.
ಅನ್ನುವಂಥ ಎಚ್ಚರಿಕೆ ಕೊಟ್ಟು ಕಾರ್ಯಪ್ರವೃತ್ತರಾಗಿ ಇಳಿರಿ ಅಖಾಡಕ್ಕೆ ಅನ್ನುವಂಥ ಆದೇಶ ಪ್ರಕಟಿಸಿದ ನರೇಂದ್ರ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ. ಹಾಗಾಗಿ ಈಗ ಕಮಲ ಪಡೆ, ಕೇಂದ್ರ ಸಚಿವರ ಪಡೆ, ಬಿಜೆಪಿ ಮುಖ್ಯಮಂತ್ರಿಗಳ ಪಡೆ, NDA ಅಧಿಕಾರದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಅಖಾಡಕ್ಕೆ ಧುಮುಕಲಿದ್ದಾರೆ. ಕಾಂಗ್ರೆಸ್ನ ಈ ಒಂದು ನಿರ್ಧಾರ, ಈ ಸೋಲಿಗೆ ಕಾರಣ ಆದ, ಮಹಿಳೆಯರಿಗೆ ಮಹಾ ಅನ್ಯಾಯಕ್ಕೆ ಕಾರಣ ಆದಂಥ ಈ ನಿರ್ಧಾರದ ವಿರುದ್ಧ ಹೋರಾಟ ಅಂತ ಈಗ ಘೋಷಣೆ ಮೊಳಗಿದೆ. ಅದಕ್ಕೆ ಪೂರಕವಾದ ಕೆಲವು ವಿಚಾರಗಳನ್ನೇ ನರೇಂದ್ರ ಮೋದಿ ಅವರು ಇವತ್ತು ಮಾತಾಡಬಹುದು. ಕಾಂಗ್ರೆಸ್ನ ವಿರುದ್ಧ ಸಮರ ಸಾರೋದು, ಯಾವ ನಾರಿಯರ ಮತದ ಮೇಲೆ ಕಾಂಗ್ರೆಸ್ನ ದೊಡ್ಡ ಬಲ ನಿಂತಿದೆಯೋ, ಕಾಂಗ್ರೆಸ್ಗೆ ಮಹಿಳೆಯರ ದೊಡ್ಡ ಆಶೀರ್ವಾದವೇ ಶ್ರೀರಕ್ಷೆಯಾಗಿರೋದು, ಅಂತಹ ಬಲವನ್ನೇ ಕೇಳ್ತಾರಾ ಮೋದಿ? ವೆರಿ ಇಂಟ್ರೆಸ್ಟಿಂಗ್ ತಿರುವನ್ನ ಪಡೆದುಕೊಳ್ತಿದೆ. ಸೋತು ಗೆಲ್ತೀವಿ ಅನ್ನೋ ಶಪಥ ಮಾಡಿದ್ದಾರೆ ಮೋದಿ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.